Very good. Hey, Sarah. ಆಯ್ತು ಕೊರಳಿನ ಹಗ್ಗ ನೀರಿಗೆ ಬಿತ್ತು. ಜಂಗಮ ಪ್ರೇಮಿ ನೂಲಿಯ ಚಂದಯ್ಯ ಜಾರಿ ಬಿದ್ದ ಲಿಂಗ ಹಂಗುತ್ತೈದು ಹೊರಟೇ ಬಿಟ್ಟ. ಲಿಂಗದ ಹಂಗುಗಳು ತೊರೆದು ಹೊರಟೇ ಬಿಟ್ಟ. ನೂಲಿಯ ಚಂದಯ್ಯ ನೂಲಿಯ ಚಂದಯ್ಯ ನಿಲ್ಲು ನಿಲ್ಲು ಚಂದಯ್ಯ. ನೂಲಿಯ ಚಂದಯ್ಯ ಕೂಗುತ್ತಾ ಹುಡುಕುತ್ತಾ ಬರುತ್ತಿದ್ದಾರೆ. ಹೌದು ಹೌದು ಸರ್, ಅಂದರೆ ನೀವು ತಿಳಿದುಕೊಂಡದ್ದು ಸರಿ. ಬನ್ನಿ ಕಾರಣ ಮಾಡೋಣ. ನಿಲ್ಲು ನೂಲಿಯ ಚಂದಯ್ಯ ನಿಲ್ಲು. ಏನ್ ಲಿಂಗಯ್ಯ, ಯಾಕೆ, ಏನು ಸಮಾಚಾರ? ತುಂಬಾ ಬೇಸರದಲ್ಲಿದ್ದೀಯಾ? ನೋಡು ಮಡಿಯೋಳ ಮಾಚಯ್ಯ, ನಾನು ನೂಲಿಯ ಚಂದಯ್ಯನ ಯಜಮಾನರು ಲಿಂಗಯ್ಯ. ನಾನು ಅಂಗ ಬಿಟ್ಟು ಲಿಂಗ ಬಿದ್ದರು, ಕಾಯಕದ ಹಂಗು ಹಿಡಿದು ಹೊರಟೇ ಬಿಟ್ಟರು. ಯಾಕೆ ಲಿಂಗಯ್ಯ?
ಲಿಂಗ ಪೂಜೆಗಿಂತಲೂ ಕಾಯಕವೇ ಶ್ರೇಷ್ಠ. ಅಂತ ಕಾಯಕ ನಿಂತರೆ ಕಲ್ಯಾಣ ನಿಲ್ಲುತ್ತದೆ, ಕಲ್ಯಾಣ ನಿಂತರೆ ಇಡೀ ಜಗತ್ತೇ ನಿಲ್ಲುತ್ತದೆ ಎಂದು ಹೊರಟೇ ಬಿಟ್ಟರು. ಬಾ ನನ್ನ ಜೊತೆಗೆ ಬಾ, ನೂಲೆ ಚಂದನನ್ನು ಚಂದಾಗಿ ಕಿವಿ ಹಿಂಡಿ ಬರುತ್ತೇನೆ ಬಾ. ನಿಲ್ಲು ನೂಲೆ ಚಂದಯ್ಯ ನಿಲ್ಲು. ಏಕೆ ಮಡಿವಾಳ ಮಾಚೆಯ ತಂದೆ, ಏಕೆ ನಿಲ್ಲಿಸಿದಿರಿ? ಆ ವಿಚಿತ್ರ ಆಟ ನಿನ್ನದು. ಅಂಗದಿಂದ ಲಿಂಗ ಬಿದ್ದರು ಅಂಗದಲ್ಲೇ ಬಿಟ್ಟು ಮುಂದೆ ನಡೆದಿಯಂತೆ. ಎಂತ ಮಾರಯ್ಯ. ನೋಡು ಮಡಿವಾಳ ಮಾಚೆಯ ತಂದೆ, ಈ ಶರೀರಕ್ಕೆ ಲಿಂಗ ಮುಖ್ಯವಲ್ಲ, ಕಾಯಕ ಮುಖ್ಯ. ಕಾಯಕವಿಲ್ಲದೆ ಜಗತ್ತಿನ ಕ್ರಿಯೆ ಇಲ್ಲ. ಕಾಯಕ ನಿಲ್ಲದಿರಲಿ, ಇದೇ ನನ್ನ ಸಿದ್ಧಾಂತವಯ್ಯ. ಹಾಗಲ್ಲಪ್ಪ ಚಂದಯ್ಯ, ಕಲಿದೇವರ ದೇವ ಒಲಿದು ಬಂದರು ನೀನೇಕೆ ಬೇಡ ಅನ್ನುತ್ತೀಯ? ನೋಡು ಮಡಿವಾಳ ಮಾಚೆ, ಬಿದ್ದು ಹೋದ ಲಿಂಗ ಬಿದ್ದಂತಿರಲಿ. ಲಿಂಗ ಗುರುವಿನ ಹಂಗು, ಗುರು ಲಿಂಗದ ಹಂಗು. ಉಭಯ ಜಂಗಮನಕ್ಕೆ ಇದು ದಾಸೋಹ ಆತಂಕೇಶ್ವರ ಲಿಂಗಕ್ಕೂ ಗೊತ್ತು ಕಾಣ. ಅಂತ ಮರುಳಯ್ಯ ನೀನು. ಗುರುವಾದರೂ ಲಿಂಗ ಪೂಜಿಸಬೇಕು, ಜಂಗಮವಾದರೂ ಲಿಂಗ ಪೂಜಿಸಬೇಕು. ಈ ಜಂಗಮಕ್ಕೆ ಲಿಂಗವಿಲ್ಲದಿದ್ದರೆ ಎಲ್ಲವೂ ನಿರಾಧಾರ. ಚರಾಚರ ಸೃಷ್ಟಿಗೆ ನಿರಾಧಾರವಾದ ಲಿಂಗವಿಲ್ಲದಿದ್ದರೆ ಜೀವನವೇ ನಿರಾಧಾರ. ನಿರಾಧಾರ ಏಕೆ ತಂದೆ? ಏಯ್ ಹೊಡೆದ ನಿರಾಧಾರ ಏಕೆ ತಂದೆ? ಗುರು ಪೂಜೆಗಿಂತ ಆದಿಯಾಧಾರ ಸತ್ಯ ಇದು. ಚಂಡೇಶ್ವರ ಲಿಂಗಕ್ಕೆ ಗೊತ್ತು ಕಾರಣ. ಚಂಡೇಶ್ವರ ಲಿಂಗ ಆದಿಯಾಧಾರ ಲಿಂಗಯ್ಯ. ಹೋದರೆ ಹೋಗಲಿ, ಆದರೆ ಜಂಗಮನ ಲಿಂಗ ನಿಲ್ಲದಿರಲಿ. ಅಯ್ಯ ನೂಲಿಯ ಚಂದಯ್ಯ, ಇದು ನಿನ್ನ ಸಿದ್ಧಾಂತವಲ್ಲ, ಅದು ರಾಧಾಂತ. ಕಾಯಕ ಇಲ್ಲದ ಲಿಂಗ ವ್ಯರ್ಥ, ಲಿಂಗವಿಲ್ಲದ ಕಾಯಕ ಅನರ್ಥ. ಬಸವ ತಂದೆ ಮಹಾಸಂಗಮ. ತಿಳಿ ಚಂದಯ್ಯ. ನಿಜ ಅಕ್ಕ, ನಿನ್ನ ಮಾತು ನಿಜ. ಸರಿ, ನೀವು ಲಿಂಗಯ್ಯನವರಿಗೆ ಕರೆದುಕೊಳ್ತೀಯ ಚಂದಯ್ಯ? ಹಾ, ಕರ್ಕೋತೇನೆ. ಆದರೆ ನನ್ನದೊಂದು ಕಡರು. ಈ ಲಿಂಗಯ್ಯ ಕಾಯಕದ ಹೊಣೆಯನ್ನು ಹೊರುವೆಯಾ? ಹಾಗಾದರೆ ಲಿಂಗನ ಕೇಳುವ ಪ್ರಶ್ನೆ. ಸಂಗಯ್ಯ, ಕಾಯಕದ ಹೊಣೆಯನ್ನು ಹೊರುವೆಯಾ? ಹಾ, ನಾನು ಸಿದ್ಧ. ನಿನ್ನ ಕಾಯಕ ನನ್ನ ಕಾಯಕ. ಕಾಯಕ ಸಿದ್ಧಾಂತಕ್ಕೆ ಮೇಲೂ ಇಲ್ಲ ಕೀಳು ಇಲ್ಲ. ಕಾಯಕವಿಲ್ಲದೆ ಕಲ್ಯಾಣವಿಲ್ಲ. ಹಾಗಾದರೆ ಬಾ, ನನ್ನೊಂದಿಗೆ ದುಡಿ. ಕೇಳು, ಇದು ಊಟದ ಕಲ್ಯಾಣವಲ್ಲ, ಆಟದ ಕಲ್ಯಾಣವಲ್ಲ, ಕಾಯಕದ ಮಹಾ ಸಿದ್ಧಾಂತವಯ್ಯ. ಇದು ಊಟದ ಕಲ್ಯಾಣವಲ್ಲ, ಇದು ಆಟದ ಕಲ್ಯಾಣವಲ್ಲ, ಕಾಯಕದ ಮಹಾ ಸಿದ್ಧಾಂತ. ಹಾಗಾದರೆ ಇಡೀ ಹಗ್ಗ ಮಾರಿಕೊಂಡು ಬಾ. ಒಂದು ಹಗ್ಗಕ್ಕೆ 5 ಭಾಗ ತಗೋ, 10 ಹಗ್ಗ. ಹಾಗಲಿ, ಇಗೋ ಹೊಂಟೆ. ರೂಪದಲ್ಲಿ ಎಂಥ ಸರಸ್ವತಿ, ಭಾವದಲ್ಲಿ ಸರಸ್ವತಿ, ಎಂಥ ರೂಪವಂತೆ. ಓ ಶರಣರೇ, ಬರ್ರಿ ಇಲ್ಲಿ.
ಚನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದ್ದೇನು ಶರಣು ಶರಣಾರ್ಥಿ. ಸಾವಿಲ್ಲದ ಕೇಳಿಲ್ಲದ ಬಂದವರು ನಾನು, ಹೌದು ಕೇಳಿ ತಂದೆಗಳಿರ, ಕೇಳಿ ತಾಯಿಗಳಿರ. ಕದಳಿ ಎಂಬುವುದ ಗೆದ್ದು ತವ ಬದುಕಿ ಬಂದೇನು ನೀ. ಕದಳಿಯ ಬನದಲ್ಲಿ ಭವಹರನು ಕಂಡೇನು, ನಿಮ್ಮ ಹುಲ್ಲ ತಾರೇನು. ನಿಮ್ಮ ತೆರೆಯಲ್ಲಿ ಹುಲ್ಲು ತರಲೇನು. ಶರಣ ಶರಣಾರ್ಥಿ. ಹಗ್ಗ ಬೇಕೇನಪ್ಪ ಹಗ್ಗ, ನೂಲಿ ಚಂದಯ್ಯನವರ ಹಗ್ಗ, ಸಿರಿಯ ಹಗ್ಗ. ಹಗ್ಗ ಬೇಕೇನಪ್ಪ ಹಗ್ಗ. ಅರೆ ಲಿಂಗಯ್ಯ, ನನ್ನ ತಂದೆ ಕೂಡಲ ಸಂಗಯ್ಯ, ಇದೇನಿದು? ನೀನು ಕಲ್ಯಾಣದ ದಾರಿಯಲ್ಲಿ ಹಗ್ಗ ಮಾರಲು ಬಂದಿರುವಯ್ಯ. ಬಾ ಬಾ ಕುಳಿತು. ಕುರ್ಚಿ ಹಾಕಯ್ಯ. ಏಯ್ ಸರಿತಾನ ಓದಿಲ್ಲ. ಹೌದು ಬಸವಣ್ಣ, ನೂಲಿಯ ಚಂದಯ್ಯನವರ ಆಜ್ಞೆ. ಈ ಆಜ್ಞೆಯನ್ನು ನಾನು ಮೀರಲಾರೆ. ಹಾಗಾದರೆ ತಡಿ ತಡಿ, ನಿನ್ನ ಎಲ್ಲ ಹಗ್ಗವನ್ನು ನಾನೇ ಕೊಳ್ಳುತ್ತೇನೆ. ನಿನ್ನ ಕಷ್ಟ ಸ್ವಲ್ಪ ಕಡಿಮೆ ಮಾಡುತ್ತೇನೆ. ಎಷ್ಟು ತಂದೆ ಈ ಹಗ್ಗಕ್ಕೆ? ಒಂದು ಹಗ್ಗಕ್ಕೆ 5 ಭಾಗ, 10 ಹಗ್ಗಕ್ಕೆ 50 ಭಾಗ. ಕೊಳ್ಳುವೆಯ ಬಸವಣ್ಣ? ಓಹೋ, ಕೊಳ್ಳುವೆ. ನೂಲಿಯ ಚಂದಯ್ಯನ ಹಗ್ಗಕ್ಕೆ ಲೆಕ್ಕವೇ ಇಲ್ಲ. ನೂಲಿಯ ಚಂದಯ್ಯನ ಹಗ್ಗಕ್ಕೆ 5 ಭಾಗ ಅಲ್ಲ, 100 ಭಾಗ ಅಲ್ಲ, 1000 ಪಟ್ಟು ಭಾಗ ತೆಗೆದುಕೋ. ಅಬ್ಬ, 1ಕ್ಕೆ 10 ಪಟ್ಟು ಲಾಭ, 100ಕ್ಕೆ 1000 ಪಟ್ಟು ಲಾಭ. ತಂದೆ ಇಗೋ ಬಂದೆ. ಚಂದಯ್ಯ, ಚಂದಯ್ಯ, ನೂಲಿಯ ಚಂದಯ್ಯ. ಲಿಂಗಯ್ಯ, ಹಗ್ಗ ಮಾರಿಕೊಂಡೆ ಬಂದೆ. ಎಲ್ಲಿ ಕೊಡು? ಇಷ್ಟೊಂದು ಭಾರ ಯಾರು ಕೊಟ್ಟರು? ಮತ್ಯಾರನ್ನ? ಬಸವಣ್ಣವರು ಕೊಟ್ಟಿದ್ದಾರೆ. ಬಸವಣ್ಣನವರಿಗೆ ಇಷ್ಟು ತಿಳಿಯೋದಿಲ್ಲವೇ? ಇದು ದುರಾಸೆ, ಕಾಯಕದ ಹೆಸರಿನಲ್ಲಿ ಆಸೆ. ಇದನ್ನು ಬಸವಣ್ಣನವರಿಗೆ ಕೊಟ್ಟಿವ. ಆಗಲಿ, ಕೊಟ್ಟು ಬರುವೆ. ಬಸವಣ್ಣವರು ಇತ್ತ ಕಡೆ ಬರುತ್ತಿದ್ದಾರೆ. ಚಂದಯ್ಯ, ಬಸವ ತಂದೆ ಕೇಳು. ನೇಮದ ಸೂರ್ಯ ಬಿಟ್ಟು ಹೇಮದ ದ್ರವ್ಯಕ್ಕೆ ಹಿಡಿದರೆ ಹೇಗೆ? ಇಂಥ ವ್ಯಾಪಾರ ದುರಾಸೆಗೆ ಧಿಕ್ಕಾರವಿರಲಿ. ದುರಾಸೆ ವ್ಯಾಪಾರಕ್ಕೆ ಧಿಕ್ಕಾರ ಇರಲಿ. ನನ್ನ ಅಂತರಂಗದ ಅರಿವಿನ ಗುರು ನೂಲಿಯ ಚಂದಯ್ಯ, ನನ್ನ ಒಡೆಯ ಕೂಡಲ ಸಂಗಯ್ಯ. ಈ ಕಠಿಣ ನಿರ್ಣಯ ಅನುಭವ ಮಂಟಪದಲ್ಲೇ ನಡೆಯಲಿ, ನಿರ್ಧಾರವಾಗಲಿ. ಬಾ ಚಂದಯ್ಯ, ಬಾ ಲಿಂಗಯ್ಯ, ಬನ್ನಿ ಎಲ್ಲ ಶರಣರು. ಶರಣು ಶರಣಾರ್ಥಿ. ಶರಣು ಶರಣು ಶರಣಾರ್ಥಿ. ಶರಣು ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣು ಶರಣಾರ್ಥಿ. ಶರಣು ಶರಣು ಶರಣಾರ್ಥಿ. ಇದೇನು ನೂಲಿಯ ಚಂದಯ್ಯ, ಇದೇನು ವಿಚಿತ್ರ? ನಿಂದು ಗುಹೇಶ್ವರ ಲಿಂಗಯ್ಯನನ್ನು ಅಪಾರದಿನಾಗಿ ಮಾಡಿ ಅನುಭವ ಈ ಮಂಟಪದಲ್ಲಿ ನ್ಯಾಯಾಲಯಕ್ಕೆ ತಂದಿರುವೆಯಲ್ಲ. ನೀನೇ ಗಟ್ಟಿವಂತ. ನಿನ್ನ ಸಿದ್ಧಾಂತವನ್ನು ಸಾರಿ ಸಾರಿ ಹೇಳಿ. ಸಂಸಾರದ ಸಾಗರದೊಳಗೆ ಮಧ್ಯದೊಳಗೆ ಬೆಳೆದ ಒಣ ಹುಲ್ಲು ತಂದೆ, ಅದನ್ನು ಮಾನಗುಣವಾಗಿ ಹುಲಿಕೆ ಹಾಕಿ ಅದನ್ನು ಮಾರಿದೆ. ಅದು ಚಂದೇಶ್ವರ ನನ್ನ ತಂದೆ ಕಾಣಯ್ಯ. ಎಂತ ಅದ್ಭುತ ಮಾತು ಈ ನಿನ್ನ ಕಾಯಕ ಮಹತ್ವದ ಸೂತ್ರ. ಗುಹೇಶ್ವರ ಲಿಂಗಕ್ಕೆ ಮೆಚ್ಚುವಂಥದ್ದು ಅನುಭವ. ಅದು ನೀವೇ ಕಲಿಸಿದ ಸಿದ್ಧಾಂತವಯ್ಯ. ಆಗಲಿ ಆಗಲಿ ನೂಲಿಯ ಚಂದಯ್ಯ. ಬಸವಣ್ಣನವರ ಮನೆಯಲ್ಲಿ ವಿಶೇಷ ಪ್ರಸಾದವಿದೆ. ಎಲ್ಲ ಬನ್ನಿ, ನಡೆಯಿರಿ, ಮಹಾಪ್ರಸಾದಕ್ಕೆ ಹೋಗೋಣ. ತಡೆಯಿರಿ ತಡೆಯಿರಿ, ಪ್ರಸಾದಕ್ಕೂ ಮುನ್ನ ನನ್ನ ಸಂಕಟವನ್ನು ಪರಿಹರಿಸುವಿರಿ. ಇಲ್ಲಾದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಹಗ್ಗ ಮಾರು ಕಳಿಸುವ ನನ್ನ ತಂದೆ ರಾಯ. ಅಯ್ಯ ಲಿಂಗಯ್ಯನ ಸಂಕಟವೇ ಮರೆತಿಯಲ್ಲ. ಏನಯ್ಯ ನೂಲಿಯ ಚಂದಯ್ಯ, ಲಿಂಗಯ್ಯನನ್ನು ಬಿಡುವೆಯೋ ಇಲ್ಲ ತೊಡುವೆಯೋ? ಲಿಂಗಯ್ಯನನ್ನು ಬಿಡುವುದಿಲ್ಲ, ತೊಡುವುದಿಲ್ಲ. ನನ್ನೊಳಗೆ ಒಂದು
ಮಾಡಿಕೊಳ್ಳುತ್ತೇನೆ. ನಮ್ಮೆಲ್ಲರ ಕ್ಷಮೆ ಕೇಳಿ ಲಿಂಗಯ್ಯನನ್ನು ಒಂದು ಮಾಡಿಕೊಳ್ಳುತ್ತೇನೆ. ಬಾ ಲಿಂಗಯ್ಯ ಬಾ. ನನ್ನನ್ನು ಸಂತೆಯ ಮಾರಾಟ ಕಳಿಸಿದ ತಂದೆ ಕಾಯಕ ಶರಣ ನೂಲಿ ಚಂದಯ್ಯ. ಬಾ ತಂದೆ ಬಾ. ನನ್ನ ಹೆಸರು ರೋಹಿಣಿ, ನನ್ನ ಪಾತ್ರ ಶರಣ. ನನ್ನ ಹೆಸರು ರೇಣುಕ, ನನ್ನ ಪಾತ್ರ